ನಮಸ್ಕಾರ ಸ್ನೇಹಿತರೆ, ಇವತ್ತು ಬಂದು ಟಿ ವಿ ಯೂನಿಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ, ಕಸ್ಟಮರ್ಗಳಿಗೆ ಟಿ ವಿ ಯೂನಿಟ್ ಹತ್ರ ವುಡ್ ಪ್ಯಾನಲಿಂಗ್ ಬರುತ್ತೆ, ವುಡ್ ವರ್ಕ್ ಮಾಡಿಸ್ತೀವಿ ಅಂತ. ಆ ಗೊತ್ತಿರೋ ಟೈಮಲ್ಲಿ ಎಲೆಕ್ಟ್ರಿಷನ್ಗೂ ಹೇಳ್ತಾರೆ, ಎಲೆಕ್ಟ್ರಿಷಿಯನ್ ಅವರು ಹೇಳ್ತಾರೆ 1 ಫೀಟಿಂದ ಮೇಲ್ಗಡೆ ಎಲ್ಲ ಪೈಪ್ಸ್ ತಂದು ಬೆಂಡಾಗಿ ಬಿಟ್ಟಿರ್ತೀವಿ, ಆಮೇಲೆ ಗ್ರೂ ಕಟಿಂಗ್ ಮಾಡಿ ಹಾಕೊಡ್ತೀವಿ ಅಂತ ಹೇಳಿರ್ತಾರೆ. ಆದರೆ ಸುಮಾರಷ್ಟು ಕಸ್ಟಮರ್ಗಳು ಬೇಡ, ಇವಾಗ ಮಾಡಿಬಿಟ್ಬಿಡಿ, ಅದೇನಾರು ಬಂದಾಗ ನೋಡ್ಕೊಳ್ಳೋಣ, ಆಮೇಲೆ ಆಲ್ಟ್ರ್ ಮಾಡ್ಬೋದು ಅಂತ ಹೇಳ್ತಾರೆ. ಆ ಥರ ಆಲ್ಟ್ರ್ ಮಾಡಿದಾಗ ಏನಾಗುತ್ತೆ, ನಾವು ಟಿ ವಿ ಕೇಬಲ್ಸ್ನೆಲ್ಲ ಎಳೆದು ಬಿಟ್ಕೋಬೇಕಾಗುತ್ತೆ. ಫಾಲ್ ಸೀಲಿಂಗ್ ವೈರಿಂಗ್ ಮಾಡಬೇಕಾದ್ರೆ ಇನ್ನೊಂದು ಸರಿ ಗ್ರೂ ಕಟಿಂಗ್ ಮಾಡಬೇಕಂದ್ರೆ ಆ ಪೈಪ್ಸ್ ಎಲ್ಲ ತೊಗೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಕೆಲವೊಂದು ಸರಿ ಎಲೆಕ್ಟ್ರಿಷಿಯನ್ಗಳು ಕರೆಕ್ಟಾಗಿ ಹೇಳಿದ್ರು, ಕಸ್ಟಮರ್ಗಳು ತೊಗೊಂಡಿರಲ್ಲ. ಆ ಟೈಮಲ್ಲಿ ಈ ಥರ ಗೋಡೆಗಳೆಲ್ಲ ಚಿಕ್ ಮಾಡಿ ಆಲ್ಟ್ರೇಷನ್ ಮಾಡಿ ಗೋಡೆ ಎಲ್ಲ ಕ್ರ್ಯಾಕ್ಸ್ ಬರುತ್ತೆ. ಅದ್ರ ಜೊತೆಗೆ ಕಿಚನ್ ಯೂನಿಟಲ್ಲೂ ಅಷ್ಟೇ, ನಿಮ್ಗೇನಾದರೂ ಜಾಸ್ತಿ ಇಂಟೀರಿಯಲ್ ಬರುತ್ತೆ ಮತ್ತು ಬಾಕ್ಸ್ ಇಡಬೇಕಾಗುತ್ತೆ. ಆ ಥರ ಟೈಮಲ್ಲೂ ಅಷ್ಟೇ ಎಲ್ಲಾದರೂ ಮೇಯ್ನ್ ಪೈಪ್ ತಂದು ಒಂದು ಕಡೆಗೆ ಬಿಟ್ಕೊಂಡು ಟೈಲ್ಸ್ ಹಾಕೋ ಟೈಮಲ್ಲಿ ಗ್ರೂ ಕಟಿಂಗ್ ಮಾಡಾಕೊಂಡಾಗ ಆ ಕಟಿಂಗ್ ಬರೋಕ್ಕಿಂತ ಸ್ವಲ್ಪ ಕೆಳಗೆ ಇಟ್ಕೊಂಡು ಬಾಕ್ಸ್ಗಳನ್ನ ಕೊಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ, ಫಾಲ್ ಸೀಲಿಂಗಲ್ಲಿ ಪ್ರೊಫೈಲ್ ಲೈಟ್ದು ಸುಮಾರಷ್ಟು ಜನ ಏನು ಮಾಡ್ತಾರೆ ಅಂದರೆ, ಪ್ರೊಫೈಲ್ ಲೈಟು ಇವಾಗ 12 ಮೀಟ್ರು 13 ಮೀಟ್ರು ಬಂದಾಗ ಒಂದು ಕಡೆ ವೈರ್ನ ಬಿಟ್ಕೊಂಡು ಲೈಟ್ನ ಆನ್ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಬ್ರೈಟ್ನೆಸ್ ಕಮ್ಮಿ ಆಗಿಬಿಡುತ್ತೆ. ಆ ಥರ ಬ್ರೈಟ್ನೆಸ್ ಕಮ್ಮಿ ಆಗ್ಬಾರ್ದು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಇದ್ರದ್ದು ವಿಡಿಯೋನ ಹಾಕಿರ್ತೀನಿ, ಅದನ್ನು ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ ಬ್ರೈಟ್ನೆಸ್ ಎಂತ ಕಮ್ಮಿ ಬರುತ್ತೆ ಬರಲ್ಲ ಅಂತ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದಿರ ಫಾಲೋ ಮಾಡಿ. ಜೈ ಎಲೆಕ್ಟ್ರಿಕಲ್.